ಇವತ್ತು ಜಿಬಿಎನ 5 ಪಾಲಿಕೆಗಳ ಆಯುಕ್ತರ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆ ನಡೆಸಲಿದ್ದಾರೆ. ಜಿಬಿಎ ರಚನೆಯಾಗಿ 2 ವಾರಗಳಾಯಿತು. ಅದಾದ ನಂತರ ಇವತ್ತು ಪರಿಶೀಲನಾ ಸಭೆ ನಡೆಯುತ್ತೆ. ಜಿಬಿಎ ರಚನೆ ಮಾಡಿ 2 ವಾರಗಳಾಯಿತು. ಪಾಲಿಕೆ ಆಯುಕ್ತರ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಲಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಗ್ರೇಟರ್ ಬೆಂಗಳೂರು ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, ಜಿಬಿಎ ವಿಶೇಷ ಆಯುಕ್ತ, ಚೀಫ್ ಇಂಜಿನಿಯರ್ಸ್ಗಳ ಜೊತೆಯಲ್ಲೂ ಈ ಸಭೆ ನಡೆಯುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಜಿಬಿಎ ಚುನಾವಣೆ ಏನು ನಡೀತಾ ಇದೆ, ಎದುರಿಗೆ ಬರ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ದೇಶನ ಕೊಡಲಿದ್ದಾರೆ. ಹೀಗಾಗಿ ಈಗ ಜಿಬಿಎ ಚುನಾವಣೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಜಿಬಿಎನ 5 ಪಾಲಿಕೆಗಳ ಆಯುಕ್ತರ ಜೊತೆಯಲ್ಲಿ ಸಭೆ ನಡೆಸಿದ್ದಾರೆ. ಸಭೆ ನಡೆಸಿದಂತಹ ಸಂದರ್ಭದಲ್ಲಿ ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟಂತೆ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ, ಏನೇನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು, ಕಾನೂನಾತ್ಮಕವಾಗಿ ಏನೆಲ್ಲ ತಯಾರಿಗಳಾಗಬೇಕು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಲಿದ್ದಾರೆ. ಏನೇನೆಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೀರಾ ಈವರೆಗೆ, ಇದರ ಜೊತೆಗೆ ಮುಂದಿನ ತಯಾರಿಗಳು ಹೇಗಿರಬೇಕು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿ ಮಾಹಿತಿ ಪಡೆದುಕೊಳ್ಳಲಿದ್ದಾರೆ. ಇನ್ನು ಜಿಬಿಎ ಆಯುಕ್ತರಿಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ನಿರ್ದೇಶನಗಳನ್ನು ಕೂಡ ಕೊಡುವಂತಹ ಸಾಧ್ಯತೆ ಇದೆ. ಚುನಾವಣೆಗೆ ಸಂಬಂಧಪಟ್ಟಂತೆ ಕುಂದು ಕೊರತೆಗಳು, ಜೊತೆಗೆ ಚುನಾವಣೆಗೆ ಏನೆಲ್ಲ ತಯಾರಿಗಳು ನಡೆದಿದೆ, ಇದೆಲ್ಲದರ ಮಾಹಿತಿ ಪಡೆದುಕೊಳ್ಳಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. 2 ವಾರಗಳಾಯಿತು ಜಿಬಿಎ ಆಗಿ, ಆದರೆ 2 ವಾರಗಳ ನಂತರ ಈಗ ಸಭೆ ನಡೀತಾ ಇದೆ. ಪರಿಶೀಲನಾ ಸಭೆಯಲ್ಲಿ ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಗ್ರೇಟರ್ ಬೆಂಗಳೂರು ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, ಜಿಬಿಎ ವಿಶೇಷ ಆಯುಕ್ತರು, ಜೊತೆಗೆ ಚೀಫ್ ಇಂಜಿನಿಯರ್ಸ್ಗಳ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟಂತೆ ಸಿದ್ಧತೆಗಳು ನಡೆಯುತ್ತೆ. ಇನ್ನು ಯಾವೆಲ್ಲ ಮಾಹಿತಿಯನ್ನು ಪಡ್ಕೊಳ್ತಾರೆ, ಏನೆಲ್ಲ ನಿರ್ದೇಶನ ಕೊಡ್ತಾರೆ, ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಜಿಬಿಎ ರಚನೆಯಾಗಿ 2 ವಾರಗಳಾಯಿತು. 2 ವಾರಗಳ ನಂತರ ಈಗ ಸಭೆ ನಡೀತಾ ಇದೆ. ಮತ್ತೊಂದೆಡೆ ವಿಪಕ್ಷಗಳು ಆರೋಪಗಳನ್ನು ಕೂಡ ಮಾಡ್ತಾ ಇತ್ತು. ಜಿಬಿಎ ಅಂತ ಹೆಸರು ಬದಲಾವಣೆ ಮಾಡಿರುವಂಥದ್ದು, ವಿಸ್ತರಣೆ ಮಾಡ್ತಾ ಇರುವಂಥದ್ದು ಏನಿದೆ, ಇದು ಕೇವಲ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ, ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಅಂತ ಎಲ್ಲ ಬದಲಾವಣೆಗಳಾಗ್ತಾ ಇದೆಯಂತ ವಿಪಕ್ಷಗಳು ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇತ್ತು. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಜಿಬಿಎ ಆಯುಕ್ತರ ಜೊತೆಯಲ್ಲಿ ಈಗ ಸಭೆ ನಡೆಸ್ತಾ ಇದ್ದಾರೆ. ಸಾಯಂಕಾಲ 5 ಗಂಟೆಗೆ ಈ ಸಭೆ ಆರಂಭವಾಗುತ್ತೆ. ಹೀಗಾಗಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಜೊತೆಗೆ ಅಧಿಕಾರಿಗಳಿಗೆ ನಿರ್ದೇಶನ ಕೂಡ ಕೊಡುವಂತಹ ಸಾಧ್ಯತೆ ಇದೆ.